ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೆ ರಾಕೇಶ್ ಪಟೇಲ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ BA 5ನೇ ಸೆಮಿಸ್ಟರ್ನಲ್ಲಿ ಬರ್ತಕ್ಕಂಥ ಎಕನಾಮಿಕಲ್ಲಿ ಬರ್ತಕ್ಕಂಥ DSC 11ನಲ್ಲಿ ಇರ್ತಕ್ಕಂಥ ಇಂಡಿಯನ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, ಭಾರತೀಯ ಬ್ಯಾಂಕೋದ್ಯಮ ಮತ್ತು ಹಣಕಾಸು ಅಂತಕ್ಕಂಥದ್ದು. ಹಿಂದಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ನಾವು ಚಿಕ್ಕ ಹಣಕಾಸು ಬ್ಯಾಂಕುಗಳು, ಅದರಲ್ಲಿ ಬರ್ತಕ್ಕಂಥ ಚಟುವಟಿಕೆಗಳ ವ್ಯಾಪ್ತಿ ಅಂತಕ್ಕಂಥ ನೋಡ್ತಾ ಇದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಅಂತಂದ್ರೆ ಭಾರತದ ರಿಸರ್ವ್ ಬ್ಯಾಂಕಿನ ನಿಯಂತ್ರಣ, ರೆಗ್ಯುಲೇಷನ್ ಆಫ್ RBI, ಇದರಲ್ಲಿ ಯಾವ ರೀತಿ ಇದೆ ಅಂತಕ್ಕಂಥ ನೋಡೋಣ ಬನ್ನಿ. ಭಾರತದ ರಿಸರ್ವ್ ಬ್ಯಾಂಕಿನ ನಿಯಂತ್ರಣ. ಚಿಕ್ಕ ಹಣಕಾಸು ಸಂಸ್ಥೆಗಳು ಭಾರತದ ರಿಸರ್ವ್ ಬ್ಯಾಂಕಿನ ನಿಯಂತ್ರಣಕ್ಕೆ ಒಳಪಟ್ಟ ಕಾರ್ಯಾಚರಣೆಗೊಳ್ಳುತ್ತದೆ. ಈ ನಿಯಂತ್ರಣವು ಬ್ಯಾಂಕೋದ್ಯಮ ಸಾರ್ವಜನಿಕ ತನಿಖಾಧಿಕಾರಿ ಕಾರ್ಯಯೋಜನೆ 2006ರ ವ್ಯಾಪ್ತಿಯೊಳಗೆ ಬರುತ್ತದೆ. ಇದೇನಪ್ಪ ಅಂತಂದ್ರೆ ಈ ಚಿಕ್ಕ ಹಣಕಾಸು ಸಂಸ್ಥೆಗಳ ಭಾರತ ರಿಸರ್ವ್ ಬ್ಯಾಂಕಿನಲ್ಲಿರ್ತಕ್ಕಂಥ ಒಂದು ನಿಯಂತ್ರಣಕ್ಕೆ ಒಳಪಟ್ಟ ಒಂದು ಕಾರ್ಯಾಚರಣೆ ಆಗಿರ್ತೈತಿ. ಈ ನಿಯಂತ್ರಣವು ಬ್ಯಾಂಕೋದ್ಯಮದ ಸಾರ್ವಜನಿಕ ತನಿಖಾಧಿಕಾರಿಯ ಒಂದು ಕಾರ್ಯಯೋಜನೆ ಅಂದರೆ 2006ರ ವ್ಯಾಪ್ತಿಯೊಳಗಿದು ಬರ್ತಿರ್ತೈತಿ. ಚಿಕ್ಕ ಹಣಕಾಸು ಬ್ಯಾಂಕುಗಳನ್ನು ಕಂಪನಿಗಳ ಕಾಯಿದೆ ಅಂದರೆ 2013ರ ಪ್ರಕಾರ ಸಾರ್ವಜನಿಕ ನಿಯಮಿತ ಕಂಪನಿಗಳಾಗಿ ನೋಂದಾಯಿಸಲಾಗುತ್ತದೆ. ಇದು 2006ರಲ್ಲಿ ವ್ಯಾಪ್ತಿ ಬಂದ ಬಳಿಕ ಚಿಕ್ಕ ಹಣಕಾಸು ಬ್ಯಾಂಕ್ ಏನು ಮಾಡ್ತೈತಿ, 2013ರ ಪ್ರಕಾರ ಸಾರ್ವಜನಿಕ ನಿಯಮಿತ ಕಂಪನಿಗಳ ಒಳಗೆ ಇದು ನೋಂದಾಯಿಸಬೇಕಾಗ್ತೈತಿ. ಇವುಗಳನ್ನು ಬ್ಯಾಂಕೋದ್ಯಮ ನಿಯಂತ್ರಣ ಕಾಯ್ದೆ 1949 ಮತ್ತು ಭಾರತ ರಿಸರ್ವ್ ಬ್ಯಾಂಕ್ ಕಾಯ್ದೆ ಎಂಬಂತಹ 1934 ಮತ್ತು ಕಾಲಕಾಲಕ್ಕೆ ಜಾರಿಗೊಳಿಸಲಾಗುವ ಶಾಸನಗಳಿಗೆ ಮತ್ತು ನಿಯಮಗಳಿಗೆ ಬದ್ಧವಾಗಿ ಆಡಳಿತಕ್ಕೆ ಒಳಪಡಿಸಲಾಗುತ್ತದೆ. ಇದೇನಂದ್ರೆ ಭಾರತದ ರಿಸರ್ವ್ ಬ್ಯಾಂಕಿನ ನಿಯಂತ್ರಣ. ಇನ್ನು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಮತ್ತು ಚಿಕ್ಕ ಹಣಕಾಸು ಬ್ಯಾಂಕುಗಳ ನಡುವಿನ ವ್ಯತ್ಯಾಸ. ಇದರಲ್ಲಿ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಹಾಗೂ ಚಿಕ್ಕ ಹಣಕಾಸು ಬ್ಯಾಂಕ್ಗಳು ಅದರ ಮಧ್ಯೆ ಏನಿರ್ತೈತಲ್ಲ ಅದರ ಮಧ್ಯೆ ವ್ಯತ್ಯಾಸಗಳಂತಕ್ಕಂಥ ನೋಡೋಣ. ಚಿಕ್ಕ ಹಣಕಾಸು ಬ್ಯಾಂಕುಗಳು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳಂತೆಯೇ ಚಟುವಟಿಕೆಗಳನ್ನು ನಿರ್ವಹಿಸುತ್ತವೆ ಎಂಬ ಸರ್ವಸಮಾನ ಅಭಿಪ್ರಾಯವು ಮೂಡುವ ಸಾಧ್ಯತೆ ಇರುತ್ತದೆ. ಈ ಚಿಕ್ಕ ಹಣಕಾಸು ಬ್ಯಾಂಕು ಮತ್ತು ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳೇನಿರ್ತಾವಲ್ಲ, ಇವು ಎರಡೂ ಏನು ಚಟುವಟಿಕೆಯನ್ನು ನಿರ್ವಹಣೆ ಮಾಡ್ತಿರ್ತಾವಲ್ಲ, ಇವೆರಡೂ ಸರ್ವಸಮಾನವಾದಂಥ ಅಭಿಪ್ರಾಯ ಮೂಡುವಂಥ ಸಾಧ್ಯತೆ ಬಹಳ ಐತಿ. ಆದರೆ ಇವೆರಡರ ವಿಧಗಳ ಸಂಸ್ಥೆಗಳ ನಡುವೆ ಬಹಳ ವ್ಯತ್ಯಾಸಗಳಿವೆ. ನಾವು ಅಂದ್ಕೊಂಡೆವು ಅವು ಸರ್ವಸಮಾನವಾದಂಥ ಅಭಿಪ್ರಾಯ ಮೂಡಿರ್ತಾವೆ ಅಂತ ನಾವು ಅನ್ಕೋಬೋದು. ಆದರೆ ಇದರಲ್ಲಿ ಏನಪ್ಪ ಅಂತಂದ್ರೆ ಇದರ ನಡುವೆ ಬಹಳ ವ್ಯತ್ಯಾಸಗಳವ. ಪಟ್ಟಿಯ ರೂಪದಲ್ಲಿ ಅವುಗಳನ್ನು ಮುಂದಿನಂತೆ ವ್ಯಕ್ತಪಡಿಸಬಹುದು. ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಮತ್ತು ಚಿಕ್ಕ ಹಣಕಾಸು ಬ್ಯಾಂಕುಗಳ ನಡುವಿನ ವ್ಯತ್ಯಾಸಗಳಂತಕ್ಕಂಥ. ಇಲ್ಲಿ ಲಕ್ಷಣಗಳು, ಇಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು, ಈ ಕಡೆ ಚಿಕ್ಕ ಹಣಕಾಸು ಬ್ಯಾಂಕುಗಳು. ಮೊದಲನೇದಾಗಿ ಲಕ್ಷಣಗಳಲ್ಲಿ ಮೊದಲನೇದಾಗಿ ಅರ್ಥ. ಎದರದು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಅರ್ಥ ಹಾಗೂ ಚಿಕ್ಕ ಹಣಕಾಸು ಬ್ಯಾಂಕುಗಳ ಅರ್ಥ. ಮೊದಲೇ ಅರ್ಥದಲ್ಲಿ ನಾವು ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳ ಬಗ್ಗೆ ನೋಡೋದಾದರೆ, ಸಾಲಗಳನ್ನು ಮತ್ತು ಮುಂಗಡಗಳನ್ನು ಒದಗಿಸುತ್ತವೆ. ಸಾಲಗಳನ್ನು ಮತ್ತು ಮುಂಗಡಗಳನ್ನು ಒದಗಿಸುತ್ತವೆ. ಸರ್ಕಾರ ಅಥವಾ ಸ್ಥಳೀಯ ಸಂಸ್ಥೆಗಳ ಋಣಪತ್ರಗಳ, ಸಾಲಪತ್ರಗಳ ಮತ್ತು ವಿನಿಯೋಜಕಗಳ ಮೇಲೆ ಸಾಲಗಳನ್ನು ನೀಡುತ್ತದೆ. ಇವೇನು ಮಾಡ್ತದೆ, ಒಂದೇದು ಪಾಯಿಂಟಪ್ಪ ಅಂತಂದ್ರೆ ಇಲ್ಲಿ ಸಾಲಗಳ ಮತ್ತು ಮುಂಗಡ ಪತ್ರ ಮೊದಲು ಒದಗಿಸ್ತೈತಿ. ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳೇನು ಋಣಪತ್ರಗಳನ್ನ ಇರ್ತಾವಲ್ಲ, ಹಾಗೂ ಆ ಸಾಲಪತ್ರಗಳು ಮತ್ತು ವಿನಿಯೋಜಕಗಳ ಮೇಲೆ ಏನು ಮಾಡ್ತಾವೆ, ಇವು ಸಾಲಗಳನ್ನು ನೀಡ್ತಿರ್ತಾವೆ. ಇನ್ನು ಈ ಕಡೆ ಬರೋಣ, ಚಿಕ್ಕ ಹಣಕಾಸು ಬ್ಯಾಂಕ್ಗಳಲ್ಲಿ. ಚಿಕ್ಕ ಹಣಕಾಸು ಬ್ಯಾಂಕುಗಳು ಇದುವರೆಗೂ ಸೇವೆಗೆ ಒಳಗಾಗಿರದ ಮತ್ತು ಪಾತ್ರವಲ್ಲದ ಪ್ರದೇಶಗಳಿಗೆ ಮೂಲಭೂತ ಬ್ಯಾಂಕೋದ್ಯಮ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರದಿಂದ ಪ್ರಾಧಿಕಾರ ಪಡೆದಿರುವ ಸಂಸ್ಥೆಗಳಾಗಿರುತ್ತವೆ. ಚಿಕ್ಕ ಹಣಕಾಸು ಬ್ಯಾಂಕುಗಳಲ್ಲಿ ಇದುವರೆಗೆ ಏನು ಸೇವೆಗೆ ಒಳಗಾಗಿರ್ತಾವಲ್ಲ, ಪಾತ್ರವಲ್ಲದ ಪ್ರದೇಶಗಳಿಗೆ ಮೂಲಭೂತ ಬ್ಯಾಂಕೋದ್ಯಮ ಸೌಲಭ್ಯಗಳನ್ನು ಒದಗಿಸುವಂತಕ್ಕಂಥ ಒಂದು ಸರ್ಕಾರದಿಂದ ಪ್ರಾಧಿಕಾರ ಪಡೆದಕ್ಕಂಥ ಒಂದು ಸಂಸ್ಥೆಗಳಾಗಿರ್ತವೆ ಈ ಚಿಕ್ಕ ಹಣಕಾಸು ಬ್ಯಾಂಕುಗಳು. ಇದರಲ್ಲಿ ಈ ಅರ್ಥದಲ್ಲಿ ಎರಡನೇ ಲಕ್ಷಣ ಅಂದರೆ ನಿಯಂತ್ರಣ. ಇದರ ಎರಡರ ನಿಯಂತ್ರಣ. ಭಾರತ ರಿಸರ್ವ್ ಬ್ಯಾಂಕಿನ ಕಾಯ್ದೆ 1934ರ ಅಧ್ಯಾಯ 3B ಮತ್ತು C ಮತ್ತು ಅಧ್ಯಾಯ 5ರಲ್ಲಿ ವಿಧಿಸಲಾದ ಅಂಶಗಳ ಪ್ರಕಾರ ಬ್ಯಾಂಕೇತರ ಇಲಾಖೆಯ ಉಸ್ತುವಾರಿಗೆ ಒಳಪಟ್ಟಿರುತ್ತವೆ.
ಈ ಭಾರತ ರಿಸರ್ವ್ ಬ್ಯಾಂಕಿನ ಕಾಯ್ದೆ ಅಂದ್ರೆ 1934 ಅಧ್ಯಾಯ 3B ಮತ್ತು C ಮತ್ತು ಅಧ್ಯಾಯ 5ರಲ್ಲಿ ವಿಧಿಸಲಾದಂಥ ಅಂಶಗಳ ಪ್ರಕಾರ ಈ ಬ್ಯಾಂಕೇತರ ಇಲಾಖೆಯ ಉಸ್ತುವಾರಿ ಏನಿರ್ತೈತಿ ಇದರಲ್ಲಿ ಒಳಪಟ್ಟಿರ್ತೈತಿ. ಈಚೆ ಕಡೆ ನೋಡೋಣ, ಭಾರತ ರಿಸರ್ವ್ ಬ್ಯಾಂಕ್ ಕಾಯ್ದೆ 1934, ಬ್ಯಾಂಕೋದ್ಯಮ ನಿಯಂತ್ರಣ ಕಾಯ್ದೆ 1949ರ ಮತ್ತಿತರ ಶಾಸನಗಳ ಪ್ರಕಾರ ನಿಯಂತ್ರಣಕ್ಕೆ ಇದು ಏನು ಮಾಡ್ತದೆ, ಒಳಪಟ್ಟಿರ್ತೈತಿ ಚಿಕ್ಕ ಹಣಕಾಸು ಬ್ಯಾಂಕುಗಳು. ಇನ್ನು 3ನೇ ಲಕ್ಷಣ ನೋಡೋದಾದರೆ ಉದ್ದರಿ ಸೃಷ್ಟಿ. 2ರ ಉದ್ದರಿ ಸೃಷ್ಟಿ. ಮೊದಲನೇದು, ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಉದ್ದರಿಯನ್ನು ಸೃಷ್ಟಿಸುವುದಿಲ್ಲ. ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆ ಏನು ಮಾಡ್ತಾವ, ಉದ್ದರಿಗಳನ್ನು ಕೊಡುವುದಿಲ್ಲ. ಆದರೆ ಚಿಕ್ಕ ಹಣಕಾಸು ಸಂಸ್ಥೆಗಳು ಏನು ಮಾಡ್ತಾವ, ಚಿಕ್ಕ ಹಣಕಾಸು ಬ್ಯಾಂಕುಗಳು ಉದ್ದರಿ ಸೌಲಭ್ಯಗಳನ್ನು ಒದಗಿಸ್ತಾವ. ಇವೇನು ಮಾಡ್ತಾವೆ, ಉದ್ದರಿಯನ್ನು ಕೊಡೋದಿಲ್ಲ. ಈ ಚಿಕ್ಕ ಹಣಕಾಸು ಏನು ಮಾಡ್ತಾವೆ, ಉದ್ದರಿಗಳ ಸೌಲಭ್ಯಗಳನ್ನು ಒದಗಿಸ್ತಿರ್ತಾವೆ. ಇನ್ನು 4ನೇ ಲಕ್ಷಣ ಬೇಡಿಕೆ ಠೇವಣಿ. ಬ್ಯಾಂಕೇತರದಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಬೇಡಿಕೆ ಠೇವಣಿಗಳನ್ನು ಸ್ವೀಕರಿಸುವುದಿಲ್ಲ. ಏನು ಮಾಡ್ತಾವೆ, ಬೇಡಿಕೆ ಠೇವಣಿದಲ್ಲಿ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳೇನು ಇರ್ತಾವಲ್ಲ ಆ ಬೇಡಿಕೆ ಠೇವಣಿಗಳು ಏನು ಮಾಡ್ತಾವೆ, ಇವುಗಳೇನು ಮಾಡಿ ಸ್ವೀಕರಣೆ ಮಾಡೋದಿಲ್ಲ. ಆದರೆ ಚಿಕ್ಕ ಹಣಕಾಸು ಹಾಗಲ್ಲ. ಚಿಕ್ಕ ಹಣಕಾಸು ಬ್ಯಾಂಕುಗಳು ಬೇಡಿಕೆ ಠೇವಣಿಗಳನ್ನು ಏನು ಮಾಡ್ತಾವೆ, ಸ್ವೀಕರಣೆ ಮಾಡ್ತಾವೆ. ಇನ್ನು ಕೊನೆಯ ಲಕ್ಷಣ ಆದಂಥ ವ್ಯವಹಾರ ಸೇವೆಗಳು. ಈ ಸಂಸ್ಥೆಗಳು ವ್ಯವಹಾರ ಸೇವೆಗಳನ್ನು ಒದಗಿಸುವುದಿಲ್ಲ. ಈ ವ್ಯವಹಾರ ಸೇವೆಗಳ ಲಕ್ಷಣ ಬಂದರೆ ಈ ಬ್ಯಾಂಕೇತರ ಹಣಕಾಸಿನ ಸಂಸ್ಥೆಗಳು ಏನು ಮಾಡ್ತವೆ, ಈ ಸಂಸ್ಥೆಗಳು ವ್ಯವಹಾರ ಸಂಸ್ಥೆಗಳು ಏನು ಮಾಡ್ತಾವೆ, ಇವು ಒದಗಿಸುವುದಿಲ್ಲ. ಆದರೆ 2ನೇ ಲಕ್ಷಣವಾದಂಥ ಚಿಕ್ಕ ಹಣಕಾಸು ಬ್ಯಾಂಕುಗಳಲ್ಲಿ ವ್ಯವಹಾರ ಸೇವೆಗಳು ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ಈ ಬ್ಯಾಂಕುಗಳು ವ್ಯವಹಾರ ಸೇವೆಗಳನ್ನು ಏನು ಮಾಡ್ತಾವೆ, ಒದಗಿಸ್ತಾವೆ. ಇದು ಎರಡೂ ಏನಪ್ಪ ಅಂತಂದ್ರೆ ಈ ಬ್ಯಾಂಕೇತರ ಹಾಗೂ ಹಣಕಾಸಿನ ಸಂಸ್ಥೆಗಳು ಮತ್ತು ಚಿಕ್ಕ ಹಣಕಾಸು ಬ್ಯಾಂಕುಗಳ ನಡುವಿನ ವ್ಯತ್ಯಾಸಗಳು ಅಂತಕ್ಕಂಥದ್ದು ನಾವು ನೋಡಿದ್ದೇವೆ ಅಂತ ಹೇಳ್ಬೋದು. ಇದೇನಪ್ಪ ಅಂತಂದ್ರೆ ಭಾರತ ರಿಸರ್ವ್ ಬ್ಯಾಂಕಿನ ನಿಯಂತ್ರಣದಲ್ಲಿ ಬರ್ತಕ್ಕಂಥ ಇವೆರಡು ಲಕ್ಷಣಗಳಂತ ಅಥವಾ ವ್ಯತ್ಯಾಸಗಳಂತ ಹೇಳ್ಬೋದು. ಇಷ್ಟೇನಪ್ಪ ಅಂತಂದ್ರೆ ಇವತ್ತಿನ ಕ್ಲಾಸಲ್ಲಿರುವಂಥ ಮಾಹಿತಿ. ಇದೇ ರೀತಿ ಪ್ರತಿದಿನ ವೀಡಿಯೋ ನೋಡ್ಬೇಕಾಯ್ತಪ್ಪ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ಲೈಕನ್ ಪ್ರೆಸ್ ಮಾಡೋ ಜೊತೆಗೆ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಪ್ರತಿದಿನ ಹಾಕೋ ವೀಡಿಯೋ ನೋಟಿಫಿಕೇಶನ್ ತಲುಪುತ್ತದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.